ನೋಡ್ರಿ ನಿನ್ನೆ ಮಮತಾ ಬಿಸಿ ಟೀ ಚೆಲ್ಕೊಂಡಿದ್ಲಲ್ಲ, ಇವಾಗ ಹೊಟ್ಟೆ ಮೇಲೆ ಗೊಬ್ಬೆ ಬಂದ್ಬಿಟ್ಟೈತೆ, ಅಂದರೆ ಗೊಳ್ಳೆ ಬಂದ್ಬಿಟ್ಟೈತೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊಬ್ಬೆ ಆಗುತ್ತಂತ, ಗೊಬ್ಬೆನೇ ಆಗಿಬಿಡ್ತು. ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನನಗೆ ಈ ಸದ್ಯ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮಮತಾಗ ಹಾಸ್ಪಿಟ್ಲಿಗೆ ಹೊಂಟೀನಿ. ಅದು ಪೇಸ್ಟ್ ಹಚ್ಚಿದ್ನಲ್ಲ, ಅದನ್ನು ಕ್ಲೀನ್ ಮಾಡಿದ್ವಿ ಇವಾಗ. ಅಂದ್ರೆ ಇದನ್ನು ಕ್ಲೀನ್ ಮಾಡಿದೆ, ಗೊಬ್ಬೆ ಬಂದ್ಬಿಟ್ಟೈತೆ. ಅದು ಗೊಬ್ಬೆ ಎಲ್ಲ ಗುಳ್ಳೆ ಥರ ಆಗಿಬಿಟ್ಟೈತಿ, ಗೊಬ್ಬೆ ಬಂದ್ಬಿಟ್ಟೈತಿ. ಏನು ಮಾಡ್ಬೇಕು ಗೊತ್ತಾಗಲ್ಲ ಐತಿ. ಒಂಥರ ಹಿಂಗಾದ ಭಾಳ ಬೇಜಾರು ಅನ್ಸ್ಬಿಟ್ಟೈತೆ ನನಗೆ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೊಂಟೀವಿ ಇವಾಗ. ನೋಡಿರಿ ಮಮತಾ ಬರೋಕತ್ತಾಳೆ ರೆಡಿಯಾಗಿ. ಆ ಪೇಸ್ಟ್ ಎಲ್ಲ ಕ್ಲೀನ್ ಮಾಡಿ ನೋಡಿದೆ ನಾನು, ಕಮ್ಮಿ ಆಗೈತೇನೋ, ಯಾವುದಾದ್ರೂ ಆಲ್ಮೆಂಟು ಇಲ್ಲಾಂದರೆ ಯಾವುದಾದ್ರೂ ಕ್ರೀಮ್ ತಗೊಂಬಂದು ಹಚ್ಚಿದ್ರೆ ಆತ ಅಂತ ಮಾಡಿದ್ದೆ. ಅದು ಫುಲ್ಲು ಗುಳ್ಳೆ ಥರ ಬಂದ್ಬಿಟ್ಟೈತಿ ಈ ಸೈಡೆಲ್ಲ. ಅದು ಜಾಸ್ತಿ ಎಲ್ಲಿ ಬಿದ್ದೈತಿ ಹೊಟ್ಟೆಗೆ ಅಲ್ಲಿ ಗುಳ್ಳೆ ಬಂದ್ಬಿಟ್ಟೈತಿ. ಕೈಗೆ ಎಲ್ಲಿ ಬಿದ್ದೈತಿ, ಕೈಗೆ ಮಾತ್ರ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಬಂದವ. ಇಲ್ಲಿ ಹೊಟ್ಟೆಗೆ ಮಾತ್ರ ಭಾಳ ಜಾಸ್ತಿ ಗುಳ್ಳೆ ಬಂದ್ಬಿಟ್ಟವ. ಇಂಥಲ್ಲೆಲ್ಲ ದೊಡ್ಡದು ಸ್ವಲ್ಪ ಇದಾಗಿಬಿಟ್ಟೈತೆ ಅದು. ಸೊ ಇವಾಗ ಏನು ಮಾತಾಡೋದು ಗೊತ್ತಾಗಲ್ಲ ಐತಿ. ಹಾಸ್ಪಿಟ್ಲಿಗೆ ಹೊಂಟಿ ನೋಡೋಣ್ರಿ ಡಾಕ್ಟ್ರ್ ಏನಾಯ್ತು ಹೇಳ್ತಾರಂತ. ಮಮತಾಗ ಎಷ್ಟು ಸಲ ಹೇಳಿ ನಾನು, ಯಾವುದನ್ನಾಗಲಿ ಕೇರ್ಫುಲ್ಲಾಗಿ ಮಾಡು, ಅವಸರ ಬಸರ ಮಾಡಬೇಡ ಅಂತೇಳೀನಿ. ಅವಸರ ಮಾಡಿ ಏನೋ ಮಾಡ್ಕೊಂಬಿಡ್ತಾವೆ. ಸುಮ್ಮನೆ ನಮಗೂ ಬೂಗಲ್ ಬಂದ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ನೋಡೋಣ ಬರ್ರಿ ಇವಾಗ ಡಾಕ್ಟ್ರ್ ತಗೊಂಡ್ರೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಬಂದು ನೋಡ್ರಿ ಇವಾಗ ಅದು ತೊಳೆದೆ ಅಲ್ಲಿ ಉರಿಯಾಕತೈತಿ. ಅದೇನೋ ಪೇಸ್ಟ್ ಹಚ್ಕೊಂಡಾಗ ಅಷ್ಟಕ್ಕೊಂದು ಏನು ಅನಿಸ್ಲಿಲ್ಲ. ಇವಾಗ ತೊಳ್ಕೊಂಡಿನಲ್ಲ ಭಯಂಕರ ಉರಿಯಾಕತ್ತೈತಿ. ನಾನು ನೋಡೋದು ಅದು ಗುಳ್ಳೆ ಬಂದೈತಲ್ಲ, ಎಲ್ಲ ಕಾಣಿಸುತ್ತೆ. ಫುಲ್ ಕೈಯನ್ನು ತೊಳ್ಕೊಂಡಿನಲ್ಲ, ಇಲ್ಲೆಲ್ಲ ಉರಿಯಾಕ. ಕೈ ತೋರಿಸಿಲ್ಲ ಎಲ್ಲೇ ಹೇಳೋದು ಗುಳ್ಳೆ ಅಂದಲ್ಲ. ಇಲ್ಲಿ ಇಲ್ಲೆಲ್ಲ ಉಬ್ಬಿಟ್ಟೈತೆ ನೋಡಿದ್ರೆ ಸ್ಕಿನ್. ಇದು ಜಗ್ಗೆ ಒಬ್ಬೈತೆ ಎಲ್ಲ ಅಂತ, ಇದ್ರ ಮೇಲೆ ಜಾಸ್ತಿ ಬಿದ್ದೈತಲ್ಲ. ಏನೋ ಅನ್ಲಿ ಅಂತ ನೋಡ್ರಿ, ಇಲ್ಲೆಲ್ಲ ರೆಡ್ ಆಗಿ ಹೆಂಗಾಗಿ. ಸುಬಾ ಇವಾಗ ಹಾಸ್ಪಿಟ್ಲಿಗೆ ಹೋಗಮ್ಮ, ಏನಂತ ನೋಡಮ್ಮ, ನೋಡ್ಕೊಂಡು ಬರಮ್ಮ. ಇವಾಗ ಅದು ಉರಿಯಾಕತೈತೆ, ಸ್ವಲ್ಪ ಕಮ್ಮಿ ಆಯ್ತಿಲ್ಲ ಅಂದ್ರೆ ಮೆಡಿಕಲ್ನಾಗ ಏನಂತ ಇವಾಗ ಸದ್ಯ ಕಷ್ಟ ಕಮ್ಮಿ ಆಗಿಲ್ಲ. ಅದು ತೊಳ್ಕೊಂಡು ಜಗ್ಗೆ ಉರಿಯಾಕತ್ತೈತಿ. ಈಗ ಹಾಸ್ಪಿಟ್ಲಿಗೆ ಅಲ್ಲಿ 6 ಗಂಟೆಗೆ ಬರ್ತಾರೆ. ನಾವು ಮಾಮೂಲಿಯಾಗಿ ಓದ್ತೀವಲ್ಲ, ಆ ಡಾಕ್ಟ್ರು ಮಾಮೂಲಿಯಾಗಿ 6 ಗಂಟೆ 6:15 ಮೇಲೆ ಬರ್ತಾರೆ. ಇನ್ನು ಇವಾಗ 5 ಗಂಟೆ ಆಗೈತಿ. ಅವ್ರ ತಕ್ಕ ಹೋದ್ರೆ ಲೇಡೀಸ್ ಡಾಕ್ಟ್ರ್ ಅಲ್ಲ, ಎಲ್ಲ ಸೊಲ್ಯೂಷನ್ ಕೊಡ್ತಾರೆ ಅವರು. ನೋಡಮ್ರಿ ಮಮತಾಗ ಭಾಳ ಉರಿ. ಅದು ತೊಳೆದಕ್ಕೆ ಜಾಸ್ತಿ ಹಾಕಿದ್ಬಿಟ್ಟೈತಿ. ತೊಳೆದಕ್ಕಿಂತ ಮುಂಚೆ ಕಮ್ಮಿ ಆಗಿತ್ತಂತ ಒಂದು ಲೈಟಾಗಿ, ಇವಾಗ ಜಾಸ್ತಿ ಆಗ್ಬಿಟ್ಟೈತಿ. ಗುಳ್ಳೆ ಬೇರೆ ಉಬ್ಬಿಟ್ಟೈತಿ ಇವಾಗ ಸ್ವಲ್ಪ. ನೋಡಂಬರಿ ಏನೇನಾಗುತ್ತಂತ. ಹಾಸ್ಪಿಟ್ಲಿಗೆ ತೋರ್ಸ್ಕೊಳಕ್ಕೆ ಬಂದೀವಿ, ಅವ್ರು ಬಂದಿಲ್ಲ. ಬರೀ ಇದನ್ನ ತಗೊಳಕ್ಕೆ ಇದನ್ನ ತಗೊಂಡು ಹೊಂಟೀವಿ. ಅವರು ಡಾಕ್ಟ್ರು ಬಂದಿಲ್ಲ ಅಣ್ಣ, ಸೋಮವಾರ ಬಂದು. ಸೊ ಅವ್ರು ಇಲ್ದಕ್ಕೆ ಮೆಡಿಸಿನ್ ತಗೊಂಡೀವಿ. ಬರ್ರಿ ಹೋಗಂಬ್ರಿ. ಕ್ಲೋಸ್ ಮಾಡ್ಕೊಂಬಿಟ್ರು, ಕ್ಲೋಸ್ ಆಗಿಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಅವ್ರ ಸಲ ವೇಟ್ ಮಾಡಿದ್ವಿ, ಅವ್ರು ಸೋಮವಾರ ಬರ್ತಾರೆ. ಸೊ ನೋಡ್ರಿ, ಈ ಕ್ರೀಮ್ ತಗೊಂಡು ಹಚ್ಚಕ್ಕೆ ಬೇಕು ಇವಾಗ. ಇದೇ ಕ್ರೀಮ್ ಕಮೆಂಟ್ ಹಾಕಿದ್ರಿ ಭಾಳ ಜನ, ಸ್ಲೋಸ್ ಕ್ರೀಮ್ ಹಚ್ಚಿರ ಅಂತ. ಇದನ್ನ ಹಚ್ಚುತ್ತೀನಿ ಇವಾಗ. ಸೊ ಇವಾಗ ಗೊಬ್ಬೆ ಯಾವ ಥರ ಆಗೈತೆ ಅಂತ ನೋಡ್ರಿ ಹೆಂಗಾಯ್ತು ಗೊಬ್ಬೆ. ಫುಲ್ಲು ಗೊಬ್ಬೆ ಆಗ್ಬಿಟ್ಟೈತೆ. ಅದು ನೋಡೋಕ್ಕಾಗಲಾಗೈತಿ. ನಮಗೆ ಒಂಥರ ಬೇಜಾರು, ಒಂಥರ ಅಳುವು ಬರೋಕೈತಿ. ಕೈನೂ ಉರಿಯಾಕತ್ತೈತಿ, ಅದನ್ನು ಉರಿಯಾಕತ್ತೈತಿ.
ಸೊ ಬರ್ರಿ ಇವಾಗ ಈ ಕ್ರೀಮ್ ಹಚ್ಚಿ ನೋಡಮ್ರಿ ಕಮ್ಮಿ ಆಗುತ್ತಂತಂದಾರ. ನೋಡಮ್ರಿ, ನೋಡ್ಬಿಟ್ಟು ತಿಳಿಸ್ತೀನಿ. ಸೊ ನೋಡ್ರಿ ಇದು ಕ್ರೀಮ್ ಹೆಂಗೈತೆ ಅಂದ್ರೆ ಫುಲ್ಲು ವೈಟ್ ಜೆಲ್ ಇದ್ದಂಗೆ ಐತೆ. ಕೂಲ್ ಅನ್ಸತ್ತದ ಇದು. ತಣ್ಣಗೆ ಅನ್ಸಕತ್ತೈತಿ ಆದ್ರೂ ಉರ್ಲೇಕತ್ತೈತಿ ಭಯಂಕರ. ಕೂಲ್ ಆಗತ್ತ ಯಪ್ಪ ಹಚ್ಚಿದ್ರೆ ಕೂಲ್ ಆಗವಲ್ತ. ಕೂಲ್ ಆಗುತ್ತ ಅದು ಜಾಸ್ತಿ ಆಗ್ಬಿಟ್ಟೈತಲ್ಲ, ಟಚ್ ಮಾಡ್ರೆ ಉರಿಗತ್ತೈತಿ. ಅದು ಬಟ್ಟೆ ಟಚ್ ಮಾಡ್ರೂ ಉರಿತೈತಿ. ಏನು ಮಾಡೋದು ಮಕ್ಕಳನ್ನ ಇವತ್ತು ನನಗೆ ತಲೆಬೇನೆ ಆಗಿದ್ದು ಗೊಬ್ಬೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊಬ್ಬೆ ಆಗುತ್ತಂತ, ಗೊಬ್ಬೆನೇ ಆಗಿಬಿಡ್ತು ನೋಡಿ. ನಾನು ಇಷ್ಟಕ್ಕೊಂದು ಆಗಲ್ಲ ಅನ್ಕೊಂಡಿದ್ದೆ. ಒಳ್ಳೆ ಕಥೆ ಆಗೋಗ್ಬಿಡ್ತು ನಮ್ಮ ಜೀವನ. ನೋಡ್ರಿ ಇವಾಗ ಹೊಟ್ಟಿಗೆ ಹಚ್ಚಿನಿ, ಎಷ್ಟು ಭಾಳ ಪೇನ್ ಆಗತೈತಂತ, ಉರಿಯಾಕತೈತೆ ಅದು ಭಾಳ. ಇವಾಗ ಕೈಗೆ ಹಚ್ಚಕತ್ತೀನಿ. ಎಲ್ಲೆಲ್ಲ ಆಗೈತಿ ನನಗೆ ಭಾಳ ಸಂಕಟ ಆಗತೈತಿ. ಅದಕ್ಕೆ ಟಚ್ ಮಾಡಬೇಡ್ರಿ. ಟಚ್ ಮಾಡಿದ್ರೆ ಉರಿತೇನೆ. ಅದು ಮತ್ತೆ ಫುಲ್ ಗುಳ್ಳಿ ಬಂದಂಗೆ ಅಂತ ನೀನು ಇರಲಾರ್ದು ಮಾಡ್ಕೊಂತಪ್ಪ. ಯಾರು ಬೇಕಂತಾನೆ ಮಾಡಲ್ಲ. ಫುಲ್ ಅಲ್ಲಿ ಮುಂದೆ ಸ್ವಲ್ಪ ಕೈ ಎತ್ತೆ ಅದನ್ನ ಹಾಸಿಗೆ ಎತ್ತದ. ಮೋಸ್ಟ್ಲಿ ಬೆಳಿಗ್ಗೆನ ತಗೊಂಬಂದು ಹಚ್ಚಿ ಅಂದ್ರೆ ಸ್ವಲ್ಪ ಕಮ್ಮಿ ಆಗ್ತೈತೆ. ಆ ಡಾಕ್ಟ್ರು ಬರ್ತಾರಂತ ನಾವು ಕಾಯ್ದೀವಿ, ಡಾಕ್ಟ್ರೇ ಬರಲಿಲ್ಲ. ಅವ್ರು ಸೋಮವಾರ ಬರ್ತಾರಂತ, ಏನೋ ರಜೆದಾಗದಾರ ಅಂತ. ನಾವು ಬೇರೆ ಕಡೆ ಓದ್ತಿದ್ವಿ. ನಮ್ಗೆ ಬೇರೆ ಕಡೆ ಹೋದ್ರೆ ಅಂತಾಗ ಸೆಟ್ ಆಗಲ್ಲ. ನಮಗೆ ಗೊತ್ತಿರೋ ಡಾಕ್ಟ್ರು ಅಲ್ಲ ಅವರು. ನೋಡಮ್ಮ ಇದನ್ನ ಹಚ್ಚಿನಿ, ಕಮ್ಮಿ ಆಗುತ್ತೆ ನೋಡೋದು. ಕಮ್ಮಿ ಆಗಿಲ್ಲ 3 ಟೈಮ್ ಕಮ್ಮಿ ಆಗುತ್ತಂತ ಐತಿ. ನೋಡೋಣ, ಕಮ್ಮಿ ಆಗಿಲ್ಲ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ. ಅಲ್ಲಿ ಹಚ್ಕೊಂಡ್ರೆ ಕೂಡ ಉರಿಯಾಕೈತಿ. ಜಾನಿಗೆ ಎಲ್ಲಿ ನನಗೆ ಜ್ವರ ಬರುತ್ತೆ. ಭಯಂಕರ ಫಸ್ಟ್ ಆಫ್ ಆಲ್ ಅದು ಬೇಬಿ ಮೂಮೆಂಟ್ ಆಗೋದೇ ಪೇನ್ ಜಾಸ್ತಿ, ಅದ್ರಾಗ ಬೇರೆ ಇದೆ ಒಂದು. ಸೊ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾವು. ಹೋದಾಗ ಹಾಸ್ಪಿಟಲ್ ಕ್ಲೋಸ್ ಆಗಿತ್ತು. ಕ್ಲೋಸ್ ಆದಾಗ ನಾವು ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ನಮ್ಗೆ ಒಂಥರ ಅನಿಸ್ಬಿಡ್ತು. ಅದೇ ಹಾಸ್ಪಿಟ್ಲ್ ಪಕ್ಕದಲ್ಲೇ ಒಂದು ಮೆಡಿಕಲ್ ಇತ್ತಲ್ಲ, ಡಾಕ್ಟ್ರ್ ಕೇಳಿದ್ವಿ ನಾವು. ಆದರೆ ಅವರು ಬರಲ್ಲ, ಸೋಮವಾರ ಬರ್ತಾರೆ ಅಂತ ಅಂದ್ಬಿಟ್ರು. ನಾವು ಬದಲಿ ಡಾಕ್ಟ್ರ ಹತ್ರಕ್ಕೆ ಹೋಗಿಲ್ಲ ನಾವು, ಅವ್ರ ಹತ್ರನೇ ತೋರಿಸ್ತಿದ್ವಿ, ಅವ್ರು ಚೆನ್ನಾಗಿ ನೋಡ್ತಾರೆ ಅಂದ್ಬಿಟ್ಟು. ಮತ್ತು ಇವಾಗ ಒಂದು ಕ್ರೀಮ್ ಕೊಟ್ರ, ಆ ಕ್ರೀಮ್ನ ರಾತ್ರಿ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ್ರೂ 3 ಟೈಮ್ ಹಚ್ಕೋಬೇಕಂತ ಹೇಳ್ಯಾರ. ಅದನ್ನು 3 ಟೈಮ್ ಹಚ್ಕೊಂಡ್ಮೇಲೆ ಕಮ್ಮಿ ಆಗುತ್ತೆ ಇಲ್ಲ ನೋಡ್ರು, ಇಲ್ಲಾಂದರೆ ಸೋಮವಾರ ಬರ್ರಿ ಅಂತ ಅಂದಾಗ ನೋಡಬೇಕು. ನಿನ್ನೆ ನೈಟ್ ತಗೊಂಬಂದು ಕ್ರೀಮು, ನೈಟ್ ಹಚ್ಚಿನಿ. ಇವಾಗ ಹಚ್ಚಿಗೆ ಅಂದು ಮಕ್ಕಂದಳ. ಸೊ ಇವಾಗ ಮನೆ ಕೆಲಸ ಕುಂತ್ಬಿಟ್ಟವ. ಮನೆ ಕೆಲಸ ಮಾಡಕತ್ತಿ ನೋಡಿ. ಮುಸ್ರಿ ಹಂಗೆ ಕುಂತ್ಬಿಟ್ಟವ ನೋಡಿ, ಹಂಗೈತೆ ಎಲ್ಲ. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಕತ್ತೀನಿ. ಪಟ 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 ಮುಸ್ರಿ ತಿಕ್ಕಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಸೊ ಬರ್ರಿ ಕ್ಲೀನ್ ಮಾಡ್ಕೊಂಡು. ಇನ್ನೂ ಒಂದು ಹೆಣ್ಮಕ್ಳು ಮಾಡೋ ಕೆಲಸ ಈಸಿ ಅನ್ಕೊಂಡಿದ್ದೀನಿ ಇಷ್ಟು ದಿನ ನಾನು.
ನಿಂತು ಮುಸ್ರಿ ತಿಕ್ಬೇಕಂದ್ರೆ ಅದು ಕಷ್ಟನೇ. ಸೊಂಟ ಜಗ್ಗಿ ಬೇನಾಗುತ್ತೆ. ಪಾಪ ಅವರು ಕಷ್ಟ ಇರ್ತದೆ. ನಾವೇನೋ ಈಸಿ ಮಾಡ್ತಾರೆ ಬಿಡಪ್ಪ ಅನ್ಕೊಂತಿದ್ದೆ. ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ. ಕಷ್ಟ ಐತೆ ಅದ್ರಾಗ. ನಾನು ಮಾಡೀನಿ, ಇಲ್ಲ ಅಂತಲ್ಲ, ನಿಮಗೂ ತಿಳಿಸೋಣ ಅಂತಂದು. ನನಗೆ ಗೊತ್ತು ಇದ್ರಾಗ ಎಷ್ಟು ಕೆಲಸ ಐತಿ, ಎಷ್ಟು ಪೇನ್ ಆಗುತ್ತಾ. ನಿಂತು ತೊಳಿಬೇಕಂದ್ರೆ ಸೊಂಟ ಬೇನಾಗುತ್ತೆ. ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮೈಗಿ ತಗೊಂಡು ರೆಡಿಯಾಗಿ ನಿಮ್ಮ ಮುಂದೆ ನಿಂತೀನಿ. ಸೊ ಇವಾಗ ಮಮತಾ ಇವಾಗ ಎದ್ದು ಆಕೆನು ಏನೇನೋ ಮಾಡ್ಕೊಳಕತ್ತಾಳ. ರಾತ್ರಿ ಅಡುಗೆ ಮಾಡಿರೋದಕ್ಕೆ ಈಗ ಅದನ್ನು ಮ್ಯಾನೇಜ್ ಆಗಿಬಿಡ್ತೀವಿ ಮಧ್ಯಾಹ್ನವರೆಗೂ. ಮಧ್ಯಾಹ್ನ ಮತ್ತೆ ಮಾಡಬೇಕಾಗತ್ತಾ. ಸೊ ಇವಾಗ ಮಮತಾ ಮೊಸರು ಅನ್ನ ಉಣಕತ್ತಾಳ. ಆಕೆಗೆ ಯಾವ ಥರ ಅದು ಇನ್ನು ಪೈನ್ ಐತೆ ಇಲ್ಲ ಅಂದ್ರೆ ಬ್ಯಾನ್ ಐತೆ ಇಲ್ಲ ನೋಡೋಣ ಕೇಳಂತ ಬರ್ರಿ. ಇವಾಗ ರೆಡಿಯಾಗಿ ಇಷ್ಟೊತ್ತು ಕೆಲಸ ಮಾಡ್ಕೊಂಡು ಒಂದು ಕಂಟೆಂಟ್ ಇತ್ತು, ವೀಡಿಯೋ ಮಾಡೋದು, ರೀಲ್ ಇತ್ತು, ಅದು ಮುಗಿಸ್ಕೊಂಡು ಇವಾಗ ಮಮತನ ಕಡೆ ಹೊಂಟೀನಿ. ಬರ್ರಿ ಮಮತನ ಕೇಳಂಬ್ರಿ. ಎಷ್ಟು ಹೆಂಗೆ ಕ್ಲೀನ್ ಐತಿ ಕಿಚನ್? ಹಾಂ ಚಂದಾಗೈತೆ. ಊರಿ ಕಮ್ಮಿ ಐತೆ ಇಲ್ಲ? ಅಲ್ಲ ಅದು ಮಲ ಮಚ್ಚಿಂದ ಕೂಡ ಕಮ್ಮಿ ಆಗಿಲ್ಲ. ಹೌದು, 2-3 ದಿವಸ ಹೇಳ್ಯಾರ. ಆಕೆ ದಿನ ಸ್ನಾನ ಮಾಡ್ತಿದ್ಲು, ಆದರೆ ಈ ಸತಿ ಜಳಕ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಗೊಬ್ಬಿ ಆಗ್ಬಿಟ್ಟೈತಲ್ಲ, ಹಂಗಾಗಿ ನೋಡಮ್ಮ ಇನ್ನೊಂದು 2-3 ದಿವಸ ನಾನು ಮಮತಾಗ ಏನೋ ಒಂದು ಆಗಿಬಿಟ್ರೆ ಫುಲ್ಲು ಮೂಡೌಟ್ ಆಗಿಬಿಡುತ್ತೆ. ಅಂದರೆ ಏನು ಮಾಡೋಕ್ಕೆ ಅನ್ಸೋದೇ ಇರಲ್ಲ ನನಗೆ ಕೂಡ. ನನಗೆಲ್ಲ ಆ್ಯಕ್ಟಿವಿಟಿ ಆಗಿದ್ರೆ ಅಂದ್ರೆ ಎಲ್ಲ ಫ್ರೆಶ್ ಆಗಿದ್ರೆ ಸ್ವಲ್ಪ ಚಂದ ಏನಾದರೂ ಮಾಡಬೇಕು. ಆಕೆ ಆ್ಯಕ್ಟಿವಿಟಿ ಆಗಿಲ್ಲ, ಫುಲ್ಲು ಡಲ್ ಆಗಿಬಿಟ್ಟ ಮಕ್ಕ. ಫ್ರೆಶ್ ಇಲ್ಲಕ್ಕಿಂತ ಮೈಂಡ್ ಇವಾಗ. ನೋಡಂಬ್ರಿ ಇನ್ನೊಂದು 2 ದಿನ 3 ದಿನ ಹಂಗೆ ಇರ್ತಾಳೆ, ಆಮೇಲೆ ಮತ್ತೆ ರಿಕವರ್ ಆಗ್ತೀವಿ ಅಲ್ಲ. ಸೊ ಬರ್ರಿ ಇವಾಗ ಊಟ ಮಾಡಕತ್ತೀವಿ. ಅನ್ನ ಮೊಸರು. ನನಗೆ ಈ ಸದ್ಯ ನಾನು ಕೆಲಸ ಮಾಡಿದ್ದಕ್ಕೆ ನನಗೇನು ಅನಿಸುತ್ತೆ ಅಂದ್ರೆ, ಮಮತಾ ಇಲ್ಲ ಅಂದ್ರೆ ಎಲ್ಲ ಕೆಲಸ ಎಷ್ಟು ಪೆಂಡಿಂಗ್ ಬೀಳ್ತಾವ. ಮನೆ ಒಂದು ಹೆಣ್ಣು ಕೆಲಸ ಮಾಡಿಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ನನಗೆ ಗೊತ್ತಾಗ್ಬಿಡ್ತೈತಿ. ಆಕೆ ಒಂದಿನ ಆರಾಮಿಲ್ಲ ಅಂದ್ರೆ ಎಷ್ಟು ಅಂದ್ರೆ ಒಂದು ದಿನಕ್ಕೆ ಏನು ಕೆಲಸ ಮಾಡ್ತೀವಿ ಅಂತ ನಾವು ಸಿಂಪಲಾಗಿ ಕೇಳ್ತಿರ್ತೀವಿ ಹೆಣ್ಮಕ್ಳಿಗೆ ಬಂದು. ಅವ್ರು ಎಷ್ಟು ಕೆಲಸ ಮಾಡ್ತಾರಂತ ನಾವಾಗಿ ಮಾಡಿದರೆ ಗೊತ್ತಾಗುತ್ತೆ ಮನ್ಯಾಗ. ಅದು ನನಗೆ ಭಾರಿ ಗೊತ್ತಾಯ್ತು ಇವತ್ತು. ಅವ್ರು ಒಂದು ದಿವಸ ಆರಾಮಿಲ್ಲ ಅಂತ ಮಕ್ಕಂದ್ರೆ ನಾವು ಬರೀ ಹೊರಗಡೆ ಕೆಲಸ ಮಾಡಿ ಬರ್ತೀವಿ. ಅವ್ರ ಮನ್ಯಾಗ ನಮ್ಕಿನ್ನ 10 ಪಟ್ಟು ಜಾಸ್ತಿ ಕೆಲಸ ಮಾಡಿರ್ತಾರೆ. ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಮನೆಗಿರ್ತಿ ನೀನೇನು ಆರಾಮಿರ್ತಿ ಅಂತ ಅಂತಿರ್ತೀವಿ. ಮನೆಯಾಗ ಅವರು ಯುದ್ಧ ಮಾಡಿರ್ತಾರೆ, ನಮ್ಗೆ ಗೊತ್ತೇ ಇರಲ್ಲ. ಸೊ ಇರಲಿ,
ಮಮತಾ ರಿಕವರ್ ಆಗೋವರೆಗೂ. ರಿಕವರ್ ಆದಮೇಲೆ ನೋಡಿರಿ ಸಾನಿವಿ ಹೆಂಗೆ ಊಟ ಮಾಡಿಸೋಕತ್ತೆ. ಸಾನಿವಿ ಜಳಕ ಮಾಡಿಸ್ಬೇಕು. ಸಾನಿವಿ ಜಳಕನೇ ಮಾಡಿಸಿಲ್ಲ. ಆಕಿಗೂ ಜಳಕ ಮಾಡಿಸಿ ಸಿಗ್ತೀವಿ ನೆಕ್ಸ್ಟ್ ಲಾಗಲ್ಲಿ. ಸೊ ಕಮೆಂಟಲ್ಲಿ ಭಾಳ ಜನ ಪಾಸಿಟಿವ್ ಆಗಿ ಹಾಕಿದ್ರೆ ಅದನ್ನು ಅಪ್ಲೈ ಮಾಡಿ ಇದನ್ನು ಅಪ್ಲೈ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಅರ್ಥ ಮಾಡ್ಕೊಂಡು ಇದನ್ನು ಅಪ್ಲೈ ಮಾಡಿ ಇದನ್ನು ಅಪ್ಲೈ ಮಾಡಿರಿ ಅಂತಂದು ಹೇಳಿದ್ದಕ್ಕೆ. ಕೆಲವರು ಹಾಸ್ಪಿಟ್ಲಿಗೆ ಹೋಗ್ರಿ ಅಂದಿರಿ. ಕೆಲವರು ನಾನು ನಿನ್ನೆ ಕೇಳಿದ್ದೆ ಯಾವ ಥರ ನಿಮ್ಗೆ ಇಷ್ಟ ಆಗ್ತೀನಿ, ನಾನು ಯಾವ ಥರ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಹೇಳಿದ್ವಿ. ಶೋ ಅಪ್ ಎಲ್ಲ ಮಾಡಬೇಡ್ರಿ, ನಿಮ್ಮ ರಿಯಾಲಿಟಿ ಹಂಗಿದೆ ಹಂಗೆ ನೋಡಿರಿ, ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮದು, ಹಂಗೆ ಇರಿ, ಹಂಗೆ ಯಾವುದೂ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಭಾಳ ಜನ ಕಮೆಂಟ್ ಹಾಕಿರಿ. ಭಾಳ ಜನ ಕಮೆಂಟ್ ಹಾಕಿರಿ. ಭಾಳ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಏನು ಹೇಳ್ಬೇಕು ಅವ್ರ ಬಗ್ಗೆ ಗೊತ್ತಾಗ್ತಾಯಿಲ್ಲ, ಏನು ಮಾತಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಇರಲಿ, ಹಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ನೀವು ಕಮೆಂಟ್ ಹಾಕಿರೋದ್ರಿಂದ ಭಾಳ ಖುಷಿ ಆಗುತ್ತಾ. ಇನ್ನೂ ಏನಾದರೂ ಒಂದು ಮಾಡಬೇಕಲ್ಲ, ಲಾಗ್ ಮಾಡಬೇಕು ಅಂಬೋದು ಭಾಳ ಖುಷಿ ಬರುತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ, ಹುಮ್ಮಸ್ಸು ಬರುತ್ತಂತಾರೆ. ಅದು ಏನೋ ಒಂದು ನೀವು ಈ ಥರ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಹುಮ್ಮಸ್ಸು ಬರುತ್ತೆ. ಅದನ್ನು ನೀವು ಕಮೆಂಟ್ ಮುಖಾಂತರ ಹಾಕಿ ನಾವು ನೋಡಿಬಿಟ್ಟು ನಾನು ಅದನ್ನೇ ಖುಷಿ ಆಗುತ್ತೆ, ನನಗೆ ಮಾಡಬೇಕೆಂಬ ಹುಮ್ಮಸ್ಸು ಬರುತ್ತೆ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ. ಬೈ ಗೈಸ್.